ಅಪಘಾತ ಮಾಡಿ ಎಸ್ಕೇಪ್ ಆದ್ರ ಸೀರಿಯಲ್ ನಟಿ ಅನ್ನುವಂತಹ ಒಂದು ಪ್ರಶ್ನೆ. ಇದಕ್ಕೆ ಪೂರಕವಾದ ಅಪ್ಡೇಟ್ಸ್ಗಳು ಬರ್ತಾ ಇದೆ, ನೋಡೋಣ. ಅಪಘಾತ ಮಾಡಿ ಯುವತಿಯ ಮೇಲೆ ಹಲ್ಲೆ ಮಾಡಿದ್ರ ಕಿರುತೆರೆ ನಟಿ. ನಟಿ ಲಕ್ಷ್ಮೀ ಸಿದ್ದಯ್ಯ ಅಂತಕ್ಕಂಥವರು ಅಪಘಾತ ಮಾಡಿ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಹಲ್ಲೆ ನಡೆಸಿ ಮೊಬೈಲನ್ನು ಕಸಿದಿದ್ರು ಆನಂದ್ ಕುಮಾರ್ ಅಂತ ಈಕೆ ಜೊತೆ ಇದ್ದಂಥ ವ್ಯಕ್ತಿ. ಪೊಲೀಸರಿಗೆ ದೂರು ಕೊಟ್ಟರು ಕೂಡ ಪೊಲೀಸರು ಸ್ಪಂದಿಸಿಲ್ಲ ಅಂತಕ್ಕಂಥ ಆರೋಪ. ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅಪಘಾತ ಮಾಡಿ ಜೊತೆಗೆ ಯುವತಿಗೆ ಹಲ್ಲೆಯನ್ನ ಮಾಡಿರ್ತಕ್ಕಂಥ ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಸಿದ್ದಯ್ಯ ಸಾಕಷ್ಟು ವರ್ಷಗಳಿಂದ ಕಿರುತೆರೆಯಲ್ಲಿ ಇರ್ತಕ್ಕಂಥವ್ರು ನಟಿ ಲಕ್ಷ್ಮೀ ಸಿದ್ದಯ್ಯ. ಇದು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಕಡೆ ನಡೆದಿರೋ ಘಟನೆ. ಈಕೆಯ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ. ಅಪಘಾತವನ್ನ ನಡೆಸಿದ್ದಾರೆ, ಜೊತೆಗೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಯಾವಾಗ ನಡೆದ ಘಟನೆ, ಏನಿದೆ ಇದ್ರ ಬಗ್ಗೆ ವಿವರ? ಅರವಿಂದ್, ಈ ಘಟನೆ ನಡೆದಿರೋದು ಡಿಸೆಂಬರ್ 6ನೇ ತಾರೀಕು ಜ್ಞಾನಭಾರತಿಯ ಮೆಟ್ರೋ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿದೆ. ಇವರು ಪ್ರಸಿದ್ಧ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅಂತೇಳಿ ಇವರು ತಮ್ಮ ಕಾರ್ನಲ್ಲಿ ಹೋಗ್ತಿದ್ದಂತಹ ವೇಳೆ ಮುಂಭಾಗದಲ್ಲಿ ಹೋಗ್ತಿದ್ದಂತಹ ಒಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯನ್ನ ಹೊಡೆದಿದ್ದಾರೆ. ಆ ಸಂದರ್ಭದಲ್ಲಿ ಯಾಕೆ ಡಿಕ್ಕಿ ಹೊಡೆದ್ರಿ ಅಂತ ಕೇಳಿದಾಗ ಲಕ್ಷ್ಮೀ ಸಿದ್ದಯ್ಯ ಮತ್ತೆ ಅವರ ಜೊತೆ ಇದ್ದಂತಹ ಅವರ ಗೆಳೆಯ ಇಬ್ರು ಸೇರಿ ಹಲ್ಲೆಯನ್ನ ನಡೆಸಿದ್ದಾರೆ ನಮ್ಮ ಮೇಲೆ, ಅದ್ರ ಜೊತೆಗೆ ನಮ್ಮ ಮೊಬೈಲ್ ಅನ್ನ ಸಹ ಕಿತ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಲಾಗಿತ್ತು. ಅದ್ರ ಜೊತೆಗೆ ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಹ ದಾಖಲು ಮಾಡಿದ್ರು. ಆದ್ರೆ ಈವರೆಗೂ ಕೂಡ ಇವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡಿಲ್ಲ. ಮತ್ತೆ ನಮ್ಮ ಮೊಬೈಲ್ ಅನ್ನ ಕಿತ್ಕೊಂಡಿದ್ದಾರೆ, ನಮ್ಮ ಮೊಬೈಲ್ ಅನ್ನ ಕೊಡ್ತಿಲ್ಲ ಅನ್ನೋ ಅಳಲು ದೂರುದಾರರದ್ದು. ಪೊಲೀಸರು ಸೆಲೆಬ್ರಿಟಿಗಳು ಅನ್ನೋ ಕಾರಣಕ್ಕೆ ಸುಮ್ಮನಾದ್ರ, ಯಾಕೆ ಲಕ್ಷ್ಮೀ ಸಿದ್ದಯ್ಯ ಅವ್ರನ್ನ ಕರೆಸಿ ಈ ರೀತಿ ಮಾಡಿದಿರಿ ಅಂತೇಳಿ ಅವರಿಂದ ಹೇಳಿಕೆಯನ್ನ ಪಡೆದುಕೊಳ್ಳೋ ಕೆಲಸವನ್ನ ಮಾಡ್ಲಿಲ್ಲ. ಮತ್ತೆ ಈಗ ದೂರುದಾರರ ಮೊಬೈಲ್ ಏನಿದೆ ಅದನ್ನು ಸಹ ಕೊಡ್ತಿಲ್ಲ. ಹೀಗಾಗಿ ಆ ಮಾಧುರಿ ಮತ್ತೆ ಐಶ್ವರ್ಯ ಅವರ ಮೇಲೆ ಹಲ್ಲೆಯನ್ನ ಏನ್ ಮಾಡಿದ್ರು ಅವರು ಈಗ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸರು ಎಲ್ಲೋ ಸೆಲೆಬ್ರಿಟಿಗಳು ಅನ್ನೋ ಕಾರಣಕ್ಕೆ ನಮ್ಮನ್ನ ಈ ರೀತಿಯಾಗಿ ನಡ್ಸ್ಕೊಳ್ತಿದ್ದಾರೆ, ಅವ್ರನ್ನ ವಿಚಾರಣೆ ಕರೆದಿಲ್ಲ, ನಮ್ಮ ಮೊಬೈಲ್ ಸಹ ಕೊಡ್ತಿಲ್ಲ, ಅವರೇ ಡಿಕ್ಕಿಯನ್ನ ಹೊಡೆದು ಅವರೇ ಕಾರ್ ಆಕ್ಸಿಡೆಂಟ್ ಅನ್ನ ಮಾಡಿ ನಮ್ಮ ಮೇಲೆ ಗಲಾಟೆಯನ್ನ ಮಾಡಿದ್ರು. ಇಷ್ಟಾದ್ರೂ ಕೂಡ ಪೊಲೀಸರು ಆಕ್ಷನ್ ತೆಗೆದುಕೊಳ್ತಿಲ್ಲ ಅನ್ನೋ ನಿಟ್ಟಲ್ಲಿ ಇದೀಗ ಅಳಲನ್ನ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಪೊಲೀಸ್ ವರ್ಷನ್ ಏನಾದ್ರೂ ಸಿಕ್ತಾ, ಯಾಕೆ ಏನು ಎತ್ತ ಅಂತ ಮೂರ್ತಿ? ಅಟ್ಲೀಸ್ಟ್ ಪೊಲೀಸ್ ಅವರು ಕರ್ಸ್ಬೇಕಿತ್ತು, ಇವ್ರನ್ನ ಕರ್ಸಿ ಒಂದು ವಿಚಾರಣೆಯನ್ನ ನಡೆಸಬೇಕಿತ್ತು. ಇವ್ರ ಮೊಬೈಲ್ ಏನು ಕಿತ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ, ಇವ್ರನ್ನೂ ಸಹ ಕರ್ಸ್ಬೇಕಾಯ್ತು. ದೂರುದಾರರು ಮತ್ತೆ ಈಗ ಯಾರು ಆರೋಪ ಸ್ಥಾನದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಸಿದ್ದಯ್ಯ ಇಬ್ಬರನ್ನು ಕರೆಸಿ ಯಾರ್ದು ತಪ್ಪು ಅಂತ ಹೇಳಿ ಪರಿಶೀಲನೆಯನ್ನ ನಡೆಸಬೇಕಿತ್ತು. ಮತ್ತೆ ಸ್ಥಳದಲ್ಲಿ CCTV ಸಹ ಇತ್ತು, ಯಾರು ಆಕ್ಸಿಡೆಂಟ್ ಅನ್ನ ಮಾಡಿದ್ರು, ಮತ್ತೆ ಒಂದಷ್ಟು ಮೊಬೈಲ್ ವಿಡಿಯೋಗಳು ಸಹ ಇದೆ. ಇವೆಲ್ಲವನ್ನ ಪೊಲೀಸರು ಪರಿಶೀಲನೆ ಮಾಡ್ಬೇಕಿತ್ತು. ಮತ್ತೆ ಈ ರೀತಿಯಾಗಿ ಅನ್ಯಾಯ ಆಗಿದ್ರೆ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಡ್ಬೋದಿತ್ತು ಲಕ್ಷ್ಮೀ ಸಿದ್ದಯ್ಯ ಅವರು. ಆದ್ರೆ ಈ ದೂರುದಾರರ ಮೊಬೈಲ್ ಅನ್ನ ಕಿತ್ಕೊಳ್ತಕ್ಕಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೆ ಮೊಬೈಲ್ ಕಿತ್ಕೊಂಡಿರೋದು ತಪ್ಪಾಗಿ ಕಂಡು ಬರ್ತಿದೆ. ಸದ್ಯ ಈ ಸಂಬಂಧ ಇನ್ನು ಕೂಡ ಪೊಲೀಸರಿಂದ ಯಾವುದೇ ಪ್ರತಿಕ್ರಿಯೆಗಳು ಇನ್ನೂ ಸಿಕ್ಕಿಲ್ಲ. ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೆಲೆಬ್ರಿಟಿಗಳಾದ್ರೇನು, ಕಾನೂನು ಎಲ್ರಿಗೂ ಒಂದೇ. ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಾನೆ. ಇವರೇ ಆಕ್ಸಿಡೆಂಟ್ ಮಾಡಿಬಿಟ್ಟು, ಇವರೇ ಹಲ್ಲೆ ಮಾಡಿಬಿಟ್ಟು, ಇವರೇ ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಹೆಂಗೆ? ಅದು ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು. ಪೊಲೀಸರು ತಪ್ಪು ಮಾಡಿದ್ದಾರೆ ಈ ವಿಚಾರದಲ್ಲಿ.